ಎಲ್ರಿಗೂ ನಮಸ್ಕಾರ. ನಾವು ಭಗವದ್ಗೀತೆಯ ಈ 3ನೇ ಅಧ್ಯಾಯ ಕರ್ಮಯೋಗದ 4ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸ್ಯನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, 2 ರೀತಿಯ ಜನರು ನನ್ನನ್ನು ಅಥವಾ ಜನರು 2 ರೀತಿಯ ದಾರಿಗಳಿಂದ ನನ್ನನ್ನು ತಲುಪಬಹುದು. ಒಂದು ಕರ್ಮಯೋಗ, ಕರ್ಮವನ್ನು ಮಾಡೋದರಿಂದ, ಇನ್ನೊಂದು ಸಾಂಖ್ಯ, ಜ್ಞಾನ, ಆ ರೀತಿ ತಲುಪಬಹುದು. ಅದನ್ನು ನಾವು ಅದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಕೂಡ ನೋಡಿದ್ವಿ, ಕಾರ್ಯಶೀಲತೆ, ನಿಷ್ಕ್ರಿಯತೆ. ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ, ಬರೀ ನಿಷ್ಕ್ರಿಯತೆ, ವೈರಾಗ್ಯ, ನಾನು ಏನನ್ನೂ ಮಾಡೋದಿಲ್ಲ ಅನ್ನೋದರಿಂದ ನನ್ನನ್ನು ತಲುಪ್ತೀನಿ ಅನ್ನೋದು ಸುಳ್ಳು. ಅದು ಆಗೋದಿಲ್ಲ. ಸರ್ವೇ ಸಾಧಾರಣವಾಗಂತೂ ಜನರಿಗೆ ತುಂಬಾ ಕಷ್ಟ, ಹಾಗೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ, ಕಾರ್ಯವನ್ನು ಮಾಡಲೇಬೇಕು. ಕಾರ್ಯ ಮಾಡದೆ ಆಗೋದಿಲ್ಲ. ಕಾರ್ಯ ಮಾಡಿ ಅದರಿಂದ ಬಿಡುಗಡೆಯನ್ನು ಪಡೆಯೋದು ಸಹಜ, ಸುಲಭ, ನಿಮಗೆಲ್ಲರಿಗೂ ಸಾಧ್ಯ. ವೈರಾಗ್ಯದಿಂದ ಆಗತ್ತೆ ಅನ್ನೋ ಮಾತು ಸುಳ್ಳು. ಇದರ ಅರ್ಥ ಏನಂದರೆ, ನನಗೇನು ಬೇಡ ಅಂತ ಬಾಯಲ್ಲಿ ಹೇಳ್ಕೊಂಡಿದ್ರೆ ಆಗೋದಿಲ್ಲ. ನನಗೇನು ಬೇಡ ಅನ್ನುವ ಆ ವೈರಾಗ್ಯವನ್ನು ಒಬ್ಬ ಮನುಷ್ಯ ನಿಜವಾಗಿ ತಾಳಬೇಕು ಅಂದರೆ, ಈಗ ನನಗೆ ವೈರಾಗ್ಯ ಬಂತು ಅಂತ ಒಂದು ಮಾತು ಹೇಳೋದ್ರಿಂದ ಆಗೋದಿಲ್ಲ. ಅದನ್ನು ಪಡಿಬೇಕು. ಅದಕ್ಕಾಗಿ ಅಂದರೆ ಮೊದಲು ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡಿ ಆ ಕಾರ್ಯಗಳ ಫಲಗಳನ್ನು ಪಡೆದು, ಸತ್ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲಗಳನ್ನು ಪಡೆದು, ಅದರಿಂದ ಆತ ಬುದ್ಧಿ ಇತ್ಯಾದಿಗಳ ಬೆಳವಣಿಗೆಯನ್ನು ಹೊಂದಿದಾಗ ಏನು ನಿಜವಾದ ವೈರಾಗ್ಯ ಬರುತ್ತೆ, ಆ ವೈರಾಗ್ಯದಲ್ಲಿ ಹೌದು ಶ್ರೀಕೃಷ್ಣನನ್ನು ಪಡೀಲಿಕ್ಕಾಗತ್ತೆ. ಆದರೆ ಆ ವೈರಾಗ್ಯ ಬರಬೇಕಂದ್ರೆ ಮೊದಲು ಕರ್ಮವನ್ನು ಮಾಡಬೇಕು. ಮೊದಲು ಆ ಸಹಜವಾದ, ಆ ಜನ್ಮಕ್ಕೆ, ಆ ಜೀವಿಗೆ ಸಹಜವಾದ ಕೆಲಸಗಳನ್ನು ಮಾಡಬೇಕು. ಮಾಡಿ ಅಲ್ಲಿ ತಿಳುವಳಿಕೆ ಬರುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ಫಲ ತನಗೆ ಬೇಕು ಅನ್ನೋದು ಗೊತ್ತಾಗತ್ತೆ. ಅಂದರೆ ಭಗವಂತ ಆ ಫಲವನ್ನು ಆತನಿಗೆ ಕೊಡ್ತಾನೆ. ಅದರಿಂದ ಮುಂದೆ ಹೇಳೋ ಹಾಗೆ ಆತ್ಮಜ್ಞಾನ ಇತ್ಯಾದಿ ಎಲ್ಲ ಆಗತ್ತೆ. ಅಂತಹ ಭಕ್ತ ಆಗಬೇಕು ಅಂದರೆ ಕೆಲಸ ಮಾಡೋದೇ ದಾರಿ. ಮತ್ತು ಇದು ಮನುಷ್ಯನಿಗೆ ಸಹಜ ಕೂಡ. ಸುಮ್ಮನೆ ನನಗೆ ವಿರಾಗ ಬಂದಿದೆ, ನಾನೀಗ ಸನ್ಯಾಸಿ ಆಗಿದ್ದೀನಿ, ನನಗೆ ಏನೂ ಬೇಡ ಅಂತ ಹೇಳಿದರೆ ಅಂತಹವರ ಸಮಾಜವನ್ನು ತಪ್ಪುದಾರಿಗೆ ಎಳೆಯೋ ಸಾಧ್ಯತೆಯೇ ಜಾಸ್ತಿ. ಸರಿಯಾದ ಕೆಲಸವನ್ನು ಮಾಡಿ, ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ಸನ್ಯಾಸಿಗಳಾಗ್ತಾರೋ ಅವರಿಂದ ಸಮಾಜ ಖಂಡಿತ ಉದ್ಧಾರ ಆಗತ್ತೆ. ನೀವು ಗಮನಿಸಿರಬಹುದು, ನಮ್ಮ ಧರ್ಮದ ಅಗ್ಗಳಿಕೆ, ಹೆಚ್ಚುಗಾರಿಕೆ ಏನಂದರೆ, ನಾವು ನಮ್ಮ ಶಾಸ್ತ್ರೀಯ ಗ್ರಂಥಗಳನ್ನು ಚೆನ್ನಾಗಿ ಓದಿದಾಗ ನಮಗೆ ಗೊತ್ತಾಗತ್ತೆ, ಬರೀ ನಾನು ಓದೋದ್ರಿಂದ ಏನೂ ಆಗೋದಿಲ್ಲ, ಗುರುವಿನ ಹತ್ರ ಹೋಗಬೇಕು. ಆ ಗುರು ತನ್ನ ಪರಂಪರೆಯಲ್ಲಿ ಬಂದ ಎಲ್ಲ ಅನುಭವಗಳನ್ನು ಈತನಿಗೆ ಧಾರೆ ಎರೆದಾಗ ಅದು ಎಲ್ಲ ರೀತಿಯ ಪರಿಪೂರ್ಣ ಬೆಳವಣಿಗೆಗೆ ಸಹಾಯ ಆಗತ್ತೆ. ಹಾಗೆ ಸಹಾಯ ಆದಾಗ ಸಹಜವಾಗಿ ವೈರಾಗ್ಯ ಬಂದರೆ ಅದು ಭಗವತ್ ಪ್ರಜ್ಞೆ ಬಂದಿರುವ ಲಕ್ಷಣ, ಭಗವಂತನಲ್ಲಿ ಒಂದಾಗ್ತಾ ಇರುವ ಲಕ್ಷಣ. ಆ ರೀತಿ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ರಿಗೂ ನಮಸ್ಕಾರ.